ರೈತ ವಿರೋಧಿ ಸಿದ್ದರಾಮಯ್ಯನವರಿಗೆ, ರೈತ ವಿರೋಧಿ ರಹೀಂ ಖಾನನಿಗೆ, ರೈತ ವಿರೋಧಿ ರಹೀಂ ಖಾನನಿಗೆ ಕಳೆದ ತಿಂಗಳು ಬಹುಶಃ ಬೀದರ್ ಜಿಲ್ಲೆ ಇತಿಹಾಸದಲ್ಲಿ ಯಾವತ್ತೂ ಆಗಲಾರದಷ್ಟು ಮಳೆ ಬೀದರ್ ಜಿಲ್ಲೆಯಲ್ಲಿ ಆಗಿದೆ. ವಿಶೇಷವಾಗಿ ಔರಾದ್ ತಾಲೂಕಿನ ದಾಬ್ಕಾ ಅನ್ನುವಂತ ಗ್ರಾಮದಲ್ಲಿ 316 mm ಮಳೆ ಆಗಿದೆ. 316 mm ಮಳೆ ಅಂದ್ರೆ ನಾವೆಲ್ಲ ಟಿವಿಯಲ್ಲಿ ನೋಡ್ತಾ ಇದೀವಿ, ಬಾದಲ್ ಪಟ್ಟಣ ಅಂತೇಳಿ. ಹರಿದ್ವಾರದಲ್ಲಿ, ಉತ್ತರ ಕಾಶಿಯಲ್ಲಿ ಅಲ್ಲೆಲ್ಲ ಬಾದಲ್ ಪಟ್ಟಣ ಆಗ್ತಾ ಇದೆ, ನಾವು ಒಂದೇ ಜನಕ್ಕೆ ಊರಿಗೆ ಕೊಚ್ಕೊಂಡು ಹೋಗ್ತಾ ಇವೆ. ಆ ರೀತಿಯಾದಂತ ಒಂದು ಮಳೆ ಔರಾದ್ ತಾಲೂಕಿನಲ್ಲಾಗಿ ಅಲ್ಲಿ ಒಂದು 100 ಜಾನುವಾರುಗಳು, ಒಂದು 50 ಎಮ್ಮೆಗಳು ಕೊಚ್ಕೊಂಡು ಹೋಗಿ ಮಹಾರಾಷ್ಟ್ರಕ್ಕೆ ಹೋಗಿತ್ತು. ನಮ್ಮ ಕರ್ನಾಟಕ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಅವತ್ತು ಮಹಾರಾಷ್ಟ್ರದ ಅಲ್ಲಿನ ಲಾತೂರ್ ಜಿಲ್ಲಾ ಪಾಲಕ್ ಮಂತ್ರಿ ಮುಂಜಾನೆ 5:30 ಗಂಟೆಗೆ ಅಲ್ಲಿ ಬಂದು ನೋಡ್ತಾ ಇದ್ದಾರೆ. ಇವೆಲ್ಲ ಎಲ್ಲಿಂದ ಬಂದ ದನಗಳು, ಕರ್ನಾಟಕದವರಿಗೆ ಸರ್ಕಾರಕ್ಕೆ ನಾಚಿಕೆ ಇಲ್ಲೇನೋ ಅಂತ ಕೇಳಿದಾರೆ ಅಲ್ಲಿನ ಜನರಿಗೆ. ಇಲ್ಲಿವರೆಗೆ ನಮ್ದು ಒಬ್ಬ ಸಚಿವ, ಜಿಲ್ಲಾ ಉಸ್ತುವಾರಿ ಸಚಿವ ರಹೀಂ ಖಾನ್ ಇಬ್ರು ಕಾಟಾಚಾರಕ್ಕೆ ಭೇಟಿ ನೀಡಿದ್ದನ್ನು ಬಿಟ್ಟಿದ್ರೆ ಯಾವುದು ಬೇರೆ ಮಾಡಿಲ್ಲ. ಕೃಷಿ ಸಚಿವರು ಇದ್ದಾರೋ ಇಲ್ಲೋ ಗೊತ್ತಿಲ್ಲ. ಅವರು ಮಂಡ್ಯದಲ್ಲಿ ಗಣಪತಿಯಲ್ಲಿ ಗಲಭೆ ಹೆಸರಲ್ಲಿ ಅವರು ಬಿಸಿ ಇದ್ದಾರೆ. ಕಂದಾಯ ಸಚಿವರು ಎಲ್ಲಿದ್ದಾರೆ ಗೊತ್ತಿಲ್ಲ, ಕೋಲಾರ ಜಿಲ್ಲೆಗೆ ಸೀಮಿತರಾಗಿದ್ದಾರೆ. ಕೃಷ್ಣ ಬೈರೇಗೌಡರು ಅಲ್ಲಿ ಆಕ್ಸಿಡೆಂಟ್ ಆದವರಿಗೆ ಸರಿಯಾಗಿ ಬಡವರ ಮಕ್ಕಳು ತೀರ್ ಹೋಗಿದ್ದಾರೆ, ಅವ್ರಿಗೆ 2 ಲಕ್ಷ ಪರಿಹಾರ ಕೊಡ್ತಾರೆ. ಮುಖ್ಯಮಂತ್ರಿಗಳ ಹತ್ರ ಏನು ಪರಿಹಾರ ಕೊಟ್ರೆ ಆ ಜೀವಗಳು ವಾಪಸ್ ಬರ್ತವೇನಂತೆ. ಅದೇ ಮಂಗಳೂರಿನಲ್ಲಿ ಒಬ್ಬ ಅಲ್ಪಸಂಖ್ಯಾತ ತೀರ್ ಹೋಗಿದ್ರೆ ಅವನಿಗೆ 50 ಲಕ್ಷ ಪರಿಹಾರ ಕೊಡ್ತಾರೆ, 25 ಲಕ್ಷ ಪರಿಹಾರ ಕೊಡ್ತಾರೆ. ಅವನೇನಾದ್ರೂ ವಾಪಸ್ ಬರ್ತಾರ? ಇವತ್ತು ಈ ಮಾತನ್ನು ನಾವು ಮುಖ್ಯಮಂತ್ರಿ ಕೇಳಬೇಕಾಗ್ತದೆ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಸರ್ಕಾರಿ ರಿಪೋರ್ಟ್ ಪ್ರಕಾರ, ನಾನು ಹೇಳ್ತಾ ಇಲ್ಲ, ಸರ್ಕಾರಿ ರಿಪೋರ್ಟ್ ಪ್ರಕಾರ ಸೆಪ್ಟೆಂಬರ್ 1ಕ್ಕೆ 80,000 ಹೆಕ್ಟರ್ ಅಂದ್ರೆ 2 ಲಕ್ಷ ಎಕರೆಯಲ್ಲಿ ಬೆಳೆ ಹಾನಿಯಾಗಿದೆ. ಅದರಲ್ಲಿ 16,000 ಹೆಕ್ಟರ್ ಹಸಿರು ಸಂಪೂರ್ಣ ನಾಶ ಆಗಿದೆ. 11,500 ಹೆಕ್ಟರ್ ಉದ್ದು ನಾಶ ಆಗಿದೆ. 24,500 ಹೆಕ್ಟರ್ ತೊಗರಿ ನಾಶ ಆಗಿದೆ ಮತ್ತು 27,000 ಹೆಕ್ಟರ್ ಸೋಯಾ ನಾಶ ಆಗಿದೆ. ನಮ್ಮ ಜಿಲ್ಲೆ 4 ಪ್ರಮುಖ ಬೆಳೆಗಳು. ರೈತರು ಅದರ ಮೇಲೆ ತಮ್ಮ ಜೀವನವನ್ನು ನಡೆಸೋರು. ಈಗಾಗಲೇ ಒಬ್ಬ ರೈತ ಮುಖಂಡರು, ಹಿರಿಯರು ಮಾತಾಡ್ತಾ ಹೇಳಿದ್ರು, ಇವತ್ತು ರೈತರು ಆತ್ಮಹತ್ಯೆ ಹಾದಿ ಹಿಡಿಬೇಕಾಯ್ತದ ಅಂತ ಹೇಳಿ. ಇವತ್ತು ಸರ್ಕಾರ ಕೇವಲ ಪಂಚ ಗ್ಯಾರಂಟಿಗಳ ಹೆಸರು ಹೇಳ್ಕೊಂಡು ಇವತ್ತು ರೈತರಿಗೆ ದಿಕ್ಕು ತಪ್ಪಿಸುವಂತ ಕೆಲಸ ಮಾಡ್ತಾ ಇದೆ. ಯಾವುದೇ ಸರ್ಕಾರ ಇರ್ಬೋದು, ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಬೀದರ್ ಜಿಲ್ಲೆಯಲ್ಲಿ ಅತಿವೃಷ್ಟಿಯಾಗಿ ಕಾರಂಜಾದಿಂದ ಯಾವಾಗ ಗೇಟ್ ತೆಗೆದಾರೋ ಅವಾಗೆಲ್ಲ ಹೆಲಿಕಾಪ್ಟರ್ ತಗೊಂಡು ಸರ್ವೆ ಬರ್ತಾ ಇದ್ರು. ಇವತ್ತು ಈ ಸರ್ಕಾರ ಹೊಸ ಹೆಲಿಕಾಪ್ಟರ್ ಖರೀದಿ ಮಾಡ್ಬೇಕಂತ ಚಿಂತನೆ ಮಾಡ್ತಾ ಇದೆ. ಇವತ್ತು ಲೀಸ್ ಮೇಲೆ ಕಂಟಿನ್ಯೂಸ್ ಹೆಲಿಕಾಪ್ಟರ್ ಇಟ್ಕೊಂಡಿದೆ. ಯಾಕಂದ್ರೆ ಅವ್ರ ಹೆಂಡ್ರ ಮಕ್ಕಳಿಗೆ ಓಡಾಡ್ಸ ಕಡೆ. ಇವತ್ತು ರೈತರ ಸಂಕಷ್ಟದಲ್ಲಿ ಬಂದು ನೋಡ್ಬೇಕು ಎಷ್ಟು ಎಕರೆ, ಎಷ್ಟು ಜಮೀನು ನೀರಿನಲ್ಲಿ ಮುಳುಗಿ ಹೋಗಿದೆ ಅಂತ ಹೇಳಿ ಹೇಳ್ತಾ ಇದ್ರು. ಇಸ್ಲಾಂಪುರ್ ಗ್ರಾಮದಲ್ಲಿ ಯಾರ ಜಮೀನು ಯಾವ್ದಿದೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ. ಗೊತ್ತಾಗ್ಬೇಕಲ್ಲ, ಇವ್ರಿಗೆ ಬಂದು ನೋಡ್ಬೇಕಲ್ಲ ರೈತರಿಗೆ ಏನಿದೆ ಅಂತ ಹೇಳಿ. ಇವತ್ತು ಇವ್ರ ಕೈಯಿಂದ ಏನ್ ಕೊಡ್ಬೇಕಾಗಿಲ್ಲ. ಕೇಂದ್ರದಿಂದ NDRF, SDRF ಪರಿಹಾರ ಬರ್ತಾ ಇದೆ. ಯಡಿಯೂರಪ್ಪ ಹಿಂದೆ ಮುಖ್ಯಮಂತ್ರಿ ಇದ್ದಾಗ ಅದನ್ನು ಹೆಚ್ಚು ಮಾಡಿಕ್ಕಿದಾರ. ಇವತ್ತ 2 ಹೆಕ್ಟರ್ ವರೆಗೆ ರೈತರಿಗೆ ಪರಿಹಾರ ಕೊಡುವಂತ ಒಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆ ಅಂತರ್ಗತ 13,500 ಕೃಷಿ ರೈತರಿಗೆ, ನಮ್ಮ ಒಣ ಬೇಸಾಯದ ರೈತರಿಗೆ, ನೀರಾವರಿ ರೈತರಿಗೆ 25,000 ಕೊಡುವಂತ ಒಂದು ವ್ಯವಸ್ಥೆ ಇದೆ. ಈಗಾಗಲೇ ಜಿಲ್ಲಾಧಿಕಾರಿಗಳ ಅಕೌಂಟ್ ನಲ್ಲಿ NDRF, SDRF ದುಡ್ಡು ಬಿದ್ದಿದೆ. ಅಲ್ಲಿ ಸದ್ಯ ನೀವು ಎಷ್ಟಾದ್ರೂ ಕೊಡ್ರಿ, ಜಿಲ್ಲಾ ಉಸ್ತುವಾರಿ ಸಚಿವರು, ನೀವು ಕೃಷಿ ಮಂತ್ರಿ, ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ. ಸುಮ್ಮನೆ ಕಾಟಾಚಾರಕ್ಕೆ ಹೋಗಿ ಮುಖ್ಯಮಂತ್ರಿಗಳ ಹತ್ರ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಜಿಲ್ಲೆಗೆ 100 ಕೋಟಿ ರೂಪಾಯಿ ಕೊಡಿ ಅಂತ ಒಂದು ಪತ್ರ ಕೊಟ್ಟು ಬಂದ್ರು. ನಮ್ಮ ಒಬ್ಬರು ಶಾಸಕರನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ಲಿಲ್ಲ. ಕರ್ಕೊಂಡು ಹೋಗಿ ಜಿಲ್ಲೆಗೆ ಏನ್ ಬೇಕಾದನ್ನ ಮಾಡಿಸ್ಬೇಕಲ್ಲ. ಎಲ್ಲದರಲ್ಲಿ ರಾಜಕೀಯ ಮಾಡಿದ್ರೆ ಹೆಂಗೆ? ನಮ್ಮ ಜಿಲ್ಲೆ ರೈತ ಸಂಕಷ್ಟದಲ್ಲಿದ್ದಾರೆ. ಬಿಜೆಪಿ ರೈತ, ಕಾಂಗ್ರೆಸ್ ರೈತ, JDS ರೈತ ಅಂತ ಇಲ್ಲ, ಎಲ್ಲಾ ರೈತರು ಸಂಕಷ್ಟದಲ್ಲಿದ್ದಾರೆ. ಚುನಾವಣೆ ಬಂದಾಗ ನಾವು ಬಿಜೆಪಿ, ಕಾಂಗ್ರೆಸ್, JDS ನೋಡೋಣ. ಇವತ್ತು ಸರ್ಕಾರ ನೀವು ನಡೆಸ್ತಾ ಇದ್ದೀರಿ, ನಿಮ್ ಆದ್ಯ ಕರ್ತವ್ಯ ಇದೆ. ಇವತ್ತು ನೀವು ಈ ರೈತರಿಗೆ ನೀವು ಸಂಕಷ್ಟದ ಸಮಯದಲ್ಲಿ ಕೆಲಸಕ್ಕೆ ಬರ್ಬೇಕಾಯ್ತು. ಇದ್ರ ಜೊತೆಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮಾಡಿದಂತ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ, ಅನೇಕ ರೈತರು ನಾವೆಲ್ಲ ದುಡ್ಡು ಕಟ್ಟಿದೀವಿ. ಬೀದರ್ ಜಿಲ್ಲೆಯಲ್ಲಿರುವಂತಹ ಒಂದು ಕಂಪನಿ, ಯೂನಿವರ್ಸಲ್ ಸೋಂಪು ಅನ್ನುವಂತ ಕಂಪನಿಗೆ ಈ ಸರ್ಕಾರ ಗುತ್ತಿಗೆ ಕೊಟ್ಟಿದೆ. ಆ ಗುತ್ತಿಗೆ ಕೊಡೋ ಅಧಿಕಾರ ಯಾರಿಗೆ ಅಂದ್ರೆ ರಾಜ್ಯ ಸರ್ಕಾರಕ್ಕಿದೆ.
ಪಕ್ಕದ ಕಲಬುರಗಿ ಜಿಲ್ಲೆಯಲ್ಲಿ ಕಳೆದ ವರ್ಷ ನಮ್ಮಲ್ಲಿ ಎಷ್ಟು ಹಾನಿಯಾಗಿತ್ತು ಅಷ್ಟೇ ಹಾನಿ ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಮಳೆಯಾಗಿತ್ತು. ಅವರಿಗೆ ಆ ರೈತರಿಗೆ 650 ಕೋಟಿ ರೂಪಾಯಿ ಬಂದಿದೆ. ನಿನ್ನೆ ಪ್ರಿಯಾಂಕ ಖರ್ಗೆ ಅವರು ಹೇಳಿದ್ದಾರೆ ಅದರಲ್ಲಿ 325 ಕೋಟಿ ಆಗ್ಲೇ ಬಂದಿದೆ, ಇನ್ನು 325 ಕೋಟಿ ನಾಳೆ ನಾಡಿದ್ದು ನಾವು ಅಕೌಂಟಿಗೆ ಹಾಕ್ತೀವಿ ಅಂತ ಹೇಳಿ. ಕಳೆದ ವರ್ಷ ನಮ್ಮ ಜಿಲ್ಲೆ ಒಬ್ಬ ರೈತರಿಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ 1 ರೂಪಾಯಿನೂ ಬಂದಿಲ್ಲ. ಇಲ್ಲಿರುವಂತಹ ಎಲ್ಲಾ ಸಚಿವರು ಕೂಡ್ಕೊಂಡು ಗೋಲಮಾಲ ಮಾಡಿ ಆ ಕಂಪನಿ ಹತ್ತಿರ ದುಡ್ಡು ತಗೊಂಡು ಇಲ್ಲಿ ಬೋಗಸ್ ಕಂಪನಿ ಯೂನಿವರ್ಸಲ್ ಸೋಪು ಅನ್ನುವಂತ ಕಂಪನಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಮಾಧ್ಯಮದ ಎದುರುಗಡೆ ಹೇಳ್ತಾ ಇದ್ದೀನಿ. ಇವತ್ತು ಬಹುಶಃ ಈ ವರ್ಷ ಕೂಡ ಇಷ್ಟು ಬೆಳೆ ಹಾನಿ ಆದ್ರೂ ಅವ್ರು ಏನು ಕೊಡ್ತಾರೆಂಬ ಭರವಸೆ ಇಲ್ಲ. ಅವರಲ್ಲೇ ಅಲ್ಲಿ ಸರ್ವೆ ಕಳಿಸುವಂತವ್ರ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಸಚಿವರ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ರೈತರ ಕುತ್ತಿಗೆ ಕೊಯ್ಯುವಂತ ಕೆಲಸ ಮಾಡ್ತಾ ಇದ್ದಾರೆ. ಯಾವ ವರ್ಷ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಜಾರಿಯಾಗಿತ್ತು ಆ ವರ್ಷ ಇಡೀ ರಾಷ್ಟ್ರದಲ್ಲಿ, ಕೇವಲ ಕರ್ನಾಟಕದಲ್ಲಿ ಹೇಳ್ತಾ ಇಲ್ಲ, ಇಡೀ ರಾಷ್ಟ್ರದಲ್ಲಿ ಅತಿ ಹೆಚ್ಚು ಪರಿಹಾರ ಯಾವುದಾದ್ರೂ ಜಿಲ್ಲೆಗೆ ಸಿಕ್ಕಿದ್ರೆ ಅದು ಬೀದರ್ ಜಿಲ್ಲೆಗೆ ಸಿಕ್ಕಿತ್ತು. ಈಗಂತೂ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಯಾವುದಾದ್ರೂ ಜಿಲ್ಲೆಗೆ ಬಿದ್ದಿದ್ರೆ ಅದು ಬೀದರ್ ಜಿಲ್ಲೆಯಲ್ಲಿ ಬಿದ್ದಿದೆ. ಸ್ವತಃ ಸರ್ಕಾರ ಹೇಳ್ತಾ ಇದೆ ಬೆಳಗಾವಿ ಮತ್ತು ಬೀದರ್ ಜಿಲ್ಲೆಯಲ್ಲಿ ಅತಿವೃಷ್ಟಿ ಆಗಿದೆ ಅಂತ ಹೇಳಿ. ಇನ್ನೂ 2-3 ದಿವಸ ರೆಡ್ ಅಲರ್ಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ನಿಂತ ಬೆಳೆ ನಾಶ ಆಗುವಂತ ಪರಿಸ್ಥಿತಿಯಲ್ಲಿದೆ, ಎಲ್ಲೋ ಚೂರುಪಾರು ಇದೆ ಅಂದ್ರೆ ಅದು ಕೂಡ ನಾಶ ಆಗುವಂತ ಪರಿಸ್ಥಿತಿಯಲ್ಲಿದೆ. ಅದಕ್ಕೆ ಇವತ್ತು ರೈತರ ದಂಗೆ ಎದ್ದು ಇವತ್ತು ಈ ಒಂದು ಹೋರಾಟ ಮಾಡ್ತಾ ಇದ್ದೀವಿ. ನಾವು ನೋಡ್ತಾ ಇದ್ದೀವಿ ಕಳೆದ 2 ವರ್ಷದಿಂದ ಅನೇಕ ಹೋರಾಟಗಳು ಮಾಡಿದ್ವಿ ನಾವು ಭಾರತೀಯ ಜನತಾ ಪಕ್ಷದ ವತಿಯಿಂದ. ಆದ್ರೆ ಇಷ್ಟೊಂದು ಜನ ರೈತರ ಹೋರಾಟವನ್ನು ದಮನ ಮಾಡಬೇಕು ಅಂತ ಹೇಳಿ ಇಷ್ಟೊಂದು ಪೊಲೀಸರಿಗೆ ಹಚ್ಚಿದ ಅಂತ ನಮಗೆ ಅನಿಸ್ತು. ಆಗಿರ್ಬೇಕು ಅವ್ರ ತಂದೆಯವರು ಅವ್ರ ಮುದ್ದೆಯವರು ಎಲ್ಲರೂ ನಮ್ಮಲ್ಲಿ ಒಬ್ಬರು ಒಂದಿಲ್ಲ ಒಂದು ರೀತಿಯಲ್ಲಿ ರೈತರಾಗಿ ನಾವು ಭಾರತದಲ್ಲಿ ರೈತ ಅಂದ್ರೆ ನಾವು ದೇಶದ ಬೆನ್ನೆಲುಬು ಅಂತೀವಿ. ಹಿಂದೆ ಬ್ರಿಟಿಷರ ವಿರುದ್ಧ ಕ್ರಾಂತಿ ಪ್ರಾರಂಭ ಆಗಿದ್ದು ಯಾರಿಂದ ಅಂತಂದ್ರೆ 1957ರಲ್ಲಿ ಮಂಗಲ್ ಪಾಂಡೆ ಅವರಿಂದ, ಬ್ರಿಟಿಷರ ಸೈನಿಕರಿಂದನೇ. ಸರ್ಕಾರ ತಿಳಿತಾ ಇರ್ಬೇಕು, ಪೊಲೀಸ್ ನಮ್ಮ ಕೈಯಲ್ಲಿ ಸರ್ಕಾರ ಕಣ್ಣು ತರಿಸಲಿಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ವೈಯಕ್ತಿಕ ಹಿತಾಸಕ್ತಿ ಇದರಲ್ಲಿ ಏನೂ ಇಲ್ಲ. ಇಲ್ಲಿ ಬಂದವರು ಅನೇಕ ಜನ ರೈತರಿದ್ದಾರೆ, ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಇಲ್ಲಿ ಎಲ್ಲರೂ. ಇವತ್ತು ರೈತರು ಅವ್ರ ಹೊಲಗಳೆಲ್ಲ ನೀರಲ್ಲಿ ನಿಂತಿವೆ ಅಂತ ಕಷ್ಟ ಆಯ್ತು, ನಾವೇನು ಮಾಡಿಲ್ಲ. ಈಗ ಸ್ವತಃ ಅವರು ವಾಲಂಟಿಯರ್ ಆಗಿ ಇವತ್ತು ರೈತರಿಗೆ ಹೋರಾಟದಲ್ಲಿ ಪಾಲ್ಗೊಳ್ಳಕ್ಕೆ ಬಂದಿದ್ದಾರೆ. ಇವತ್ತು ನಮ್ಮ ಕೆಲಸ ಏನಿದೆ ನಾವು ತಹಸೀಲ್ ಆಫೀಸ್ ಮುತ್ತಿಗೆ ಹಾಕ್ಬೇಕಂತ ಇದ್ದೀವಿ. ವರ್ಷದಲ್ಲಿ 4 ಸಲ ಮುತ್ತಿಗೆಗಳಾಗ್ತಾ ಇದೆ, ಪ್ರಥಮ ಮುತ್ತಿಗೆ ಅಲ್ಲ. ಇಂಥ ಒಂದು ಜೂನಿಯರ್ ಇಶ್ಯೂ ಅಲ್ಲಿ ನಮಗೆ ಮುತ್ತಿಗೆ ಹಾಕ್ಲಾರ್ದಪ್ಪ ಇಲ್ಲಿ ರೈತರು ತಡೆದಿದ್ದಾರೆ, ನಮ್ಮ ಪೊಲೀಸರು ತಡೆದಿದ್ದಾರೆ. ಅದು ನಿಮ್ಮ ಕರ್ತವ್ಯ, ನೀವು ಮಾಡ್ತಾ ಇದ್ದೀರಿ, ನಿಮ್ ತಪ್ಪೇನಿಲ್ಲ. ಸರ್ಕಾರ ಯಾವ್ದಿರುತ್ತೋ ಸರ್ಕಾರ ಏನು ಹೇಳ್ತೋ ನೀವು ಮಾಡ್ಲೇಬೇಕಾಗ್ತದೆ. ಅದು ನಿಮ್ ಕರ್ತವ್ಯ ನೀವು ಮಾಡ್ತಾ ಇದ್ದೀರಿ, ನಮ್ಮ ಕರ್ತವ್ಯ ನಾವು ಮಾಡ್ತೀವಿ. ನಾವು ಮುತ್ತಿಗೆ ಹಾಕ್ತೀವಿ. ಮಾಧ್ಯಮದವ್ರು ಇರ್ತಾರ, ಇಲ್ಲ ನಮ್ಗೆ ಮುತ್ತಿಗೆ ನೀವು ಪರ್ಮಿಷನ್ ಕೊಡಿ, ನಾವು ಅರೆಸ್ಟ್ ಮಾಡ್ರಿ, ಬರ್ತೀವಿ ನಿಮ್ ಜೊತೆ. ನಮ್ಗೆ ನಾವು ರೈತರ ಪರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ, ನಮ್ಗೆ ಬೇಕಿದ್ರೆ ನೀವು ಅರೆಸ್ಟ್ ಮಾಡ್ರಿ ಹೋರಾಟದ ಅಂತ ನಾವು ರೆಡಿ ಇದ್ದೀವಿ ನಿಮ್ ಜೊತೆ ಬರ್ಲಾಕ. ಆದ್ರೆ ರೈತರಿಗಾಗಿ ತಾವು ಕೂಡ ರೈತರ ಮಕ್ಕಳು ಇದ್ದೀರಿ, ತಾವು ಕೂಡ ಒಂದಿನ ದಂಗೆ ಹೇಳ್ಬೇಕಾಗ್ತದೆ. ನಾವು ಪಕ್ಕದ ನೇಪಾಳದ ಪರಿಸ್ಥಿತಿ ನೋಡಿದ್ದೀವಿ, ಯಾವ ರೀತಿ ಯುವಕರ ದಂಗೆ ಇದ್ರು. ಭಾರತದಲ್ಲಿಯೂ ಕೂಡ ರೈತರ ದಂಗೆ ಹೇಳುವಂತ ಇಂಥ